ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ಯುದ್ಧ ಅನ್ನೋದು ಯಾವ ದೇಶದ ಬಾಗಿಲಿಗೆ ಯಾವಾಗ ಬಂದು ನಿಲ್ಲುತ್ತೋ ಗೊತ್ತಿಲ್ಲ. ತುಂಬ ಸೇಫ್ ಕಂಟ್ರೀಸ್ ಅಂತ ಅನಿಸಿಕೊಳ್ತಾ ಇದ್ದ ಅರಬ್ ದೇಶಗಳು ಇರಾನ್ ದಾಳಿಯ ನಂತರ ಬೆಚ್ಚಿ ಬೀಳ್ತಾ ಇವೆ. ಸೌದಿಗೆ ಹೌತಿಗಳ ಕಾಟ, ಇನ್ನು ಪರ್ಸಿಯನ್ ಗಲ್ಫ್ನಲ್ಲಿನ ದೇಶಗಳು ಯಾವಾಗ ಇರಾನ್ ದಾಳಿ ಮಾಡುತ್ತೋ ಅನ್ನೋ ಆತಂಕದಲ್ಲಿ ಇವೆ. ಪಾಕಿಸ್ತಾನಕ್ಕೆ ಅವರೇ ಹುಟ್ಟಿಸಿದ ಭಯೋತ್ಪಾದಕರ ಕಾಟ ಕೂಡ ಶುರುವಾಗಿದೆ. ಇನ್ನು ತೈವಾನ್, ಜಪಾನ್, ದಕ್ಷಿಣ ಕೊರಿಯಾ, ಚೈನಾ ಹಾಗೆ ಈ ಉತ್ತರ ಕೊರಿಯಾದ ಸಂಭಾವ್ಯ ದಾಳಿಯ ನಿರೀಕ್ಷೆಯಲ್ಲೂ ಕೂಡ ಇವೆ. ಇನ್ನು ಯುರೋಪ್ನ ದೇಶಗಳು ಯಾವಾಗ ರಷ್ಯಾದ ಮಿಸೈಲ್ಗಳು ಹಾರಿ ಬರುತ್ತೋ ಅನ್ನೋ ಭಯ ಕೂಡ ಶುರುವಾಗಿದೆ. ಭಾರತಕ್ಕೂ ಕೂಡ ಪಾಕ್ ಮತ್ತು ಚೀನಾದ ಕಿತಾಪತಿಗಳಿಂದ ಬೇಸತ್ತು ಹೋಗಿದೆ. ಸೊ ಯುದ್ಧ ಅನ್ನೋದು ಯಾವಾಗ ಯಾವ ದೇಶದ ಹೆಬ್ಬಾಗಿಲಿಗೆ ಬಂದು ನಿಲ್ಲುತ್ತೋ ಗೊತ್ತಿಲ್ಲ. ಅದನ್ನ ಎದುರಿಸೋಕೆ ನಾವು ಬೇಕಾದ ಸಿದ್ಧತೆಗಳನ್ನ ಮಾಡ್ಕೊಳ್ಳೇಬೇಕು. ಅಷ್ಟೇ ಅಲ್ಲ ಈ ನಿಟ್ಟಿನಲ್ಲಿ ಭಾರತ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ತಾನೆ ಇದೆ. ಬ್ರಹ್ಮೋಸ್ಗೆ ಸರಿಸಮನಾದ ಬ್ಯಾಲಿಸ್ಟಿಕ್ ಮಿಸೈಲ್ ಒಂದನ್ನ ಶತ್ರುಗಳ ವಿರುದ್ಧ ನಿಯೋಜನೆ ಮಾಡೋದಕ್ಕೆ ಹಾಗೆ ಸಾಧ್ಯ ಆದ್ರೆ ಈ ಮಿಸೈಲ್ ಅನ್ನ ಮಿತ್ರ ದೇಶಗಳಿಗೆ ಮಾರಾಟ ಮಾಡೋದಕ್ಕೂ ಕೂಡ ಭಾರತ ಸಿದ್ಧ ಆಗ್ತಾ ಇದೆ. ಹಾಗಾದ್ರೆ ಏನಿದು ಭಾರತದ ಮಾಸ್ಟರ್ ಪ್ಲಾನ್? ಇಲ್ಲಿ ಬ್ರಹ್ಮೋಸ್ಗೆ ಪರ್ಯಾಯವಾಗಿರುವ ಮಿಸೈಲ್ ಯಾವುದು? ಅದನ್ನ ಭಾರತ ಈಗಾಗಲೇ ತಯಾರು ಮಾಡಿ ಇಟ್ಟುಕೊಂಡಿದೆಯಾ? ಅದನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಗಳಿಗಿಂತಲೂ ಕೂಡ ಭಯಾನಕ ಅಂತ ಹೇಳ್ತಿರೋದು ಯಾಕೆ? ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಇನ್ಸೈಡ್ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಜಗತ್ತಿಗೆ ಕೆಲ ಯುದ್ಧಗಳು ಪ್ರತಿಷ್ಠೆಗಾಗಿ ನಡೀತವೆ, ಮತ್ತೆ ಕೆಲ ಯುದ್ಧಗಳು ಶಾಂತಿ ಸ್ಥಾಪನೆಗಾಗಿ ನಡೀತಾನೆ ಇವೆ. ಇನ್ನು ಕೆಲ ಯುದ್ಧಗಳು ಆದಾಯಕ್ಕಾಗಿ, ಅಂದ್ರೆ ತಮ್ಮ ಆಯುಧಗಳನ್ನ ಮಾರಾಟ ಮಾಡಿ ಆದಾಯವನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಕೂಡ ಯುದ್ಧಗಳನ್ನ ಸೂಚಿಸಲಾಗ್ತಿದೆ. ಜಗತ್ತಿನಲ್ಲಿ ಬಲಿಷ್ಠ ದೇಶಗಳು ಬೆಳೆತಿರುವ ದೇಶಗಳ ಮೇಲೆ ಯುದ್ಧವನ್ನ ಹೇರೋ ಪ್ರಯತ್ನವನ್ನ ಕೂಡ ಮಾಡ್ತವೆ. ಯಾವ ಕಾರಣಕ್ಕಾಗಿ, ಯಾವಾಗ ಅಲ್ಲಿ ಯುದ್ಧ ಶುರುವಾಗುತ್ತೋ ಅನ್ನೋದನ್ನ ಕೂಡ ಯಾರು ಕೂಡ ನಿಖರವಾಗಿ ಹೇಳೋದಕ್ಕೆ ಅಸಾಧ್ಯ. ಸ್ನೇಹಿತರೆ, ಯಾವ ದೇಶವು ಯುದ್ಧವನ್ನ ತಾನಾಗಿ ಬಯಸಲ್ಲ. ಆದ್ರೆ ಯುದ್ಧ ಅನ್ನೋದು ಬಾಗಿಲೆ ಬಂದು ನಿಂತಾಗ ಅದನ್ನ ಎದುರಿಸೋಕೆ ಕೂಡ ನಾವು ಸಿದ್ಧರಾಗಿರ್ಬೇಕು. ಇನ್ನು ಯುದ್ಧಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಬೇಕಾಗಿರೋದು ಅಸ್ತ್ರ, ಸನ್ಯಾಸ ಅಲ್ಲ, ಬಲಿಷ್ಠ ಶಸ್ತ್ರಾಸ್ತ್ರಗಳು. ಸೇನೆ ಯಾರ ಹತ್ರ ಇರುತ್ತೋ ಆ ದೇಶಗಳು ಮಾತ್ರ ಇನ್ನು ಮುಂದೆ ಶಾಂತವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಯುದ್ಧಗಳನ್ನ ತಡೆಯೋದು ನಮ್ಮ ಒಳ್ಳೆತನ ಅಲ್ಲ, ನಮ್ಮ ಶಕ್ತಿ, ತಾಕತ್ತು ಮತ್ತು ನಮ್ಮ ಸೇನೆ ಹಾಗೂ ಆಯುಧಗಳು ಸೃಷ್ಟಿ ಮಾಡುವ ಭಯ ಮಾತ್ರ. ಹೀಗಾಗಿ ಸಾಕಷ್ಟು ದೇಶಗಳು ಇವತ್ತು ತಮ್ಮ ಆಯುಧ ಬತ್ತಳಿಕೆಗಳನ್ನ ಬಲಪಡಿಸಿಕೊಳ್ತಾ ಇವೆ. ಅವರೆಲ್ಲರೂ ಆಯುಧಗಳನ್ನ ಖರೀದಿ ಮಾಡಿ ಯುದ್ಧನೇ ಮಾಡ್ತಾರೆ ಅಂತಲ್ಲ, ಆದರೆ ಬಲಿಷ್ಠ ಆಯುಧಗಳಿಗೆ, ಅಂದ್ರೆ ಈ ಶತ್ರುಗಳು ಹೆದರ್ತಾರೆ, ಅಲ್ಲಿ ಯುದ್ಧಗಳು ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಆಯುಧಗಳು ಬೇಕು. ಭಾರತ ಕೂಡ ಇವತ್ತು ಅದೇ ಹಾದಿಯಲ್ಲಿ ಹೆಜ್ಜೆ ಇಡ್ತಾ ಇದೆ. ನಮ್ಮ ಬತ್ತಳಿಕೆಯಲ್ಲಿ ಈಗಾಗಲೇ ಸಾಕಷ್ಟು ಕ್ರೂಸ್ ಮಿಸೈಲ್ಗಳು ಹಾಗೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಸೂಪರ್ಸೋನಿಕ್, ಹೈಪರ್ಸೋನಿಕ್ ಮಿಸೈಲ್ಗಳು ಕೂಡ ಜಾಗ ಪಡ್ಕೊಂಡಿವೆ. ಈಗ ಅದೇ ಮಿಸೈಲ್ ಪಟ್ಟಿಗೆ ಒಂದು ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಸೇರ್ಪಡೆಗೊಳ್ತಾ ಇದೆ. ಅದರ ಹೆಸರೇ ಪ್ರಳಯ್. ಸ್ನೇಹಿತರೆ, ಶತ್ರುಗಳ ನೆಲದಲ್ಲಿ ಪ್ರಳಯ ಸೃಷ್ಟಿಸಬಲ್ಲ ಈ ಮಿಸೈಲ್ ನಮ್ಮ ಬ್ರಹ್ಮೋಸ್ ಹೋಲಿಸ್ತಾ ಇದ್ದಾರಾದ್ರೂ ಬ್ರಹ್ಮೋಸ್ಗೂ ಇದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ. ಬ್ರಹ್ಮೋಸ್ ಆಪರೇಷನ್ ಸ್ಟೈಲೇ ಬೇರೆ, ಈ ಪ್ರಳಯದ ಆಪರೇಷನ್ ಸ್ಟೈಲೇ ಬೇರೆ. ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಆದ್ರೆ ಈ ಪ್ರಳಯ ಅನ್ನೋದು ಶಾರ್ಟ್ ರೇಂಜ್ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್. ಇಲ್ಲಿ ಕ್ರೂಸ್ ಮಿಸೈಲ್ಗೂ ಬ್ಯಾಲಿಸ್ಟಿಕ್ ಮಿಸೈಲ್ಗೂ ಇರೋ ವ್ಯತ್ಯಾಸ ಏನು ಅಂದ್ರೆ, ಕ್ರೂಸ್ ಅತ್ಯಂತ ಕಡಿಮೆ ಎತ್ತರದಲ್ಲಿ ಹಾರುವ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತೆ. ಈಗ ನಮ್ಮ ಬ್ರಹ್ಮೋಸ್ ಕಡಿಮೆ ಅಂದ್ರೆ ಭೂಮಿಯಿಂದ ಬರೀ 10 ಮೀಟರ್ ಎತ್ತರದಲ್ಲಿ ಹಾರಿಜೆಂಟಲ್ ಆಗಿ ಅನ್ಯಾನ್ಸ್ಡ್ ವಿಮಾನಗಳ ಸ್ಟೈಲಲ್ಲಿ ಹಾರ್ತಾ ಹೋಗಿ ಶತ್ರುಗಳ ಟಾರ್ಗೆಟ್ ಅನ್ನು ನಾಶ ಮಾಡುತ್ತೆ. ತುಂಬಾ ಕೆಳಗೆ ಹಾರೋದ್ರಿಂದ ಇವುಗಳನ್ನ ರೇಡಾರ್ಗಳು ಬೇಗ ಗುರುತಿಸುವುದಕ್ಕೆ ಅಸಾಧ್ಯ. ಆದರೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹಾಗಲ್ಲ. ಅದು ಲಾಂಚ್ ಆದ ಕೂಡಲೇ ಅಟ್ಮಾಸ್ಫಿಯರ್ ನಿಂದ ಆಚೆಗೆ ಹೋಗುತ್ತೆ, ಆನಂತರ ಮತ್ತೆ ವಾತಾವರಣವನ್ನ ಪ್ರವೇಶ ಮಾಡಿ ಆಕಾಶದಿಂದ ವೇಗವಾಗಿ ಬಂದು ಶತ್ರುಗಳ ಟಾರ್ಗೆಟ್ ಅನ್ನ ಉಡಿಸ್ ಮಾಡುತ್ತೆ. ಹೀಗೆ ಅದು ಎತ್ತರಕ್ಕೆ ಹೋಗೋದ್ರಿಂದ ರೇಡಾರ್ಗಳು ಅದನ್ನ ಬೇಗ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇವು ಆಕಾಶದಿಂದ ಉದುರಿ ಬೀಳುವುದರಿಂದ ಕ್ರೂಸ್ಗಳಿಗಿಂತಲೂ ಕೂಡ ಇವು ಅಪ್ಪಳಿಸುವ ವೇಗ ಹೆಚ್ಚಾಗಿರುತ್ತೆ. ಇನ್ನು ಈ ಕ್ರೂಸ್ ಹಾಗೂ ಬ್ಯಾಲಿಸ್ಟಿಕ್ ನಡುವೆ ಇನ್ನೂ ಒಂದು ಶ್ರೇಣಿ ಇದೆ, ಅದನ್ನ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕೂಡ ಕರೀತಾರೆ. ಇದು ಬ್ಯಾಲಿಸ್ಟಿಕ್ ಮಿಸೈಲ್ ತರ ಅಟ್ಮಾಸ್ಫಿಯರ್ ಅನ್ನ ದಾಟಿ ಔಟರ್ ಸ್ಪೇಸ್ ವರೆಗೂ ಕೂಡ ಹೋಗಿ ಅಲ್ಲಿಂದ ಫ್ರೀ ಫಾಲ್ ಮಾಡೋದಿಲ್ಲ, ಬದಲಿಗೆ ಅಟ್ಮಾಸ್ಫಿಯರ್ ನ ಒಳಗೆ ಇರುತ್ತೆ. ಕ್ರೂಸ್ಗಿಂತ ಮೇಲೆ ಬ್ಯಾಲಿಸ್ಟಿಕ್ಗಿಂತ ಕಡಿಮೆ ಅಂತರಲ್ಲ ಆ ಹಂತದಲ್ಲಿ ಇದು ಇರುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ ಒಮ್ಮೆ ಬೂಸ್ಟ್ ಫೇಸ್ ದಾಟ್ತು ಅಂದ್ರೆ ಅದನ್ನ ಮ್ಯಾನ್ಯೂರ್ ಮಾಡೋದಕ್ಕೆ, ಅದರ ಗುರಿಯನ್ನ ಬದಲಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಸುಲಭವಾಗಿ ಮ್ಯಾನ್ಯೂರಿಂಗ್ ಮಾಡ್ಬೋದು.
ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹಾಗೆ ಇವು ತುಂಬ ಮೇಲಕ್ಕೆ ಕೂಡ ಹೋಗೋದಿಲ್ಲ. ಹೀಗಾಗಿ ಇವುಗಳನ್ನು ಸುಲಭವಾಗಿ ಐಡೆಂಟಿಫೈ ಮಾಡೋದಕ್ಕೆ ಕೂಡ ರೇಡಾರ್ಗೆ ಸಾಧ್ಯ ಆಗೋದಿಲ್ಲ. ಸೊ ನ್ಯೂಟ್ರಲೈಸ್ ಮಾಡೋದಕ್ಕೆ ಶತ್ರುಗಳ ಏರ್ ಡಿಫೆನ್ಸ್ ವ್ಯವಸ್ಥೆಗೆ ಕಷ್ಟ ಆಗುತ್ತೆ. ಭಾರತದ ಪ್ರಳಯ್ ಇದೇ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಜಾತಿಗೆ ಸೇರಿದ ಮಿಸೈಲ್. ಹೀಗಾಗಿನೇ ಇದನ್ನು ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗಿಂತ ಡೇಂಜರಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದನ್ನು ನಮ್ಮ DRDO ಸಿದ್ಧಪಡಿಸಿದೆ. ಈ ಮಿಸೈಲ್ 500ರಿಂದ 1000 kgವರೆಗೂ ತೂಕದ ಸಿಡಿತಲೆಯನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಇನ್ನು ಈ ಮಿಸೈಲ್ ತಯಾರಿ ಶುರುವಾಗಿದ್ದು 2015ರಲ್ಲಿ. ಆ ಬಳಿಕ 2021ರಲ್ಲಿ ಕೂಡ ಇದನ್ನು ಪರೀಕ್ಷೆ ಮಾಡಲಾಯಿತು. ಆಮೇಲೆ 2022ರಲ್ಲಿ ಕೂಡ ಮತ್ತೊಮ್ಮೆ ಇದನ್ನು ಪರೀಕ್ಷೆ ಮಾಡಿದರು. ಆ ನಂತರ ಭಾರತೀಯ ರಕ್ಷಣಾ ಇಲಾಖೆ 120 ಮಿಸೈಲ್ಗಳಿಗೆ ಆರ್ಡರ್ ಕೂಡ ಪ್ಲೇಸ್ ಮಾಡಿತು. ಇನ್ನು 2023ರಲ್ಲಿ ಈ ಮಿಸೈಲನ್ನು ಅಂತಿಮ ಪರೀಕ್ಷೆಯನ್ನು ಕೂಡ ಮುಗಿಸಿಕೊಳ್ತು. ಈ ಪ್ರಳಯ್ ಮಿಸೈಲಲ್ಲಿ ನ್ಯಾವಿಗೇಷನ್ ಹಾಗೂ GPS ಸಿಸ್ಟಮ್ ಅನ್ನು ಅಳವಡಿಸಿದ್ದಾರೆ. ಇದರಲ್ಲಿನ ರೇಡಾರ್ಗಳು ಶತ್ರುಗಳ ಮಿಸೈಲ್ಗಳನ್ನು ಗುರುತಿಸಿ ತಮ್ಮ ದಿಕ್ಕನ್ನು ಬದಲಿಸಿಕೊಳ್ಳುವ ಅಥವಾ ಆ ಮಿಸೈಲ್ನ ಹೊಡೆದು ಕೆಡುವಬಲ್ಲ ಶಕ್ತಿಯನ್ನು ಕೂಡ ಹೊಂದಿದೆ. ಇದನ್ನು ಮಿಡ್ ಏರಲ್ಲಿ ಮ್ಯಾನರಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಶತ್ರುಗಳ ಲಾಜಿಸ್ಟಿಕ್ ಹಬ್ಸ್ ಹಾಗೆ ಏರ್ ಬೇಸ್ಗಳು ಹಾಗೆ ಏರ್ ಸ್ಟ್ರಿಪ್ಗಳನ್ನು ಕೂಡ ಧ್ವಂಸ ಮಾಡೋದಕ್ಕೆ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಇಲ್ಲಿ ಈ ಮಿಸೈಲನ್ನು ಇಮ್ಯೂವಬಲ್ ಥ್ರೆಟನ್ಗಳನ್ನು ಹೊಡೆಯೋದಕ್ಕೆ ಬಳಸಲಾಗ್ತಾ ಇದೆ. ಇನ್ನು ಮೂವಿಂಗ್ ಆಬ್ಜೆಕ್ಟ್ಗಳನ್ನು ಹೊಡೆಯೋದಕ್ಕೆ ಬ್ರಹ್ಮೋಸ್ ಅನ್ನು ಬಳಸ್ತಾರೆ. ಇನ್ನು ಈ ಮಿಸೈಲ್ ಸಿದ್ಧ ಆಗಿರೋದು ರಷ್ಯಾದ ಇಸ್ಕಂದರ್ ಮಿಸೈಲನ್ನು ಸ್ಫೂರ್ತಿ ಪಡೆದು ಅಂತ ಕೆಲವರು ಕೂಡ ಹೇಳ್ತಾರೆ. ಹೀಗಾಗಿ ಇದನ್ನು ಇಸ್ಕಂದರ್ಗೆ ಸರಿಸಮಾನವಾದ ಮಿಸೈಲ್ ಅಂತ ಕೂಡ ಹೇಳಲಾಗುತ್ತೆ. ಹಾಗೆ ಅಗ್ನಿ ಸೀರೀಸ್ನ ಮಿಸೈಲ್ಗಳಿವೆ. ಅವುಗಳನ್ನು ಸ್ಫೂರ್ತಿಯಾಗಿಸಿಕೊಂಡು ಇದರಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಆದರೆ ನಮ್ಮ DRDO ಮಾತ್ರ ಇದನ್ನು ಪೃಥ್ವಿ ಡಿಫೆನ್ಸ್ ವೆಹಿಕಲ್ ಮತ್ತು ಪ್ರಹಾರ್ ಟೆಕ್ನಾಲಜಿಗಳನ್ನು ಮಿಶ್ರಗೊಳಿಸಿ ಸಿದ್ಧಪಡಿಸಲಾಗಿದೆ ಅಂತ ಹೇಳುತ್ತೆ. ಇನ್ನು ಭಾರತ ಮಿಸೈಲ್ ತಂತ್ರಜ್ಞಾನದಲ್ಲಿ ಅಮೆರಿಕ, ರಷ್ಯಾ ಸಾಲುಗಳಲ್ಲೇ ನಿಲ್ಲುತ್ತೆ. ಈ ಪ್ರಳಯ ಕೂಡ ನಮ್ಮ ಮಿಸೈಲ್ ಶಕ್ತಿಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ತಂದುಕೊಡ್ತಾ ಇದೆ. ನಮ್ಮ ಸೇನೆಗೆ ಸೇರ್ಪಡೆ ಆಗ್ತಾ ಇದೆ. ಇಲ್ಲಿ ಕ್ರೂಸ್ ಮಿಸೈಲ್ ಸ್ಥಾನವನ್ನು ಬ್ರಹ್ಮೋಸ್ ತೆಗೆದುಕೊಂಡ್ರೆ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಸ್ಥಾನವನ್ನು ಈ ಪ್ರಳಯ್ ಅಲಂಕರಿಸ್ತಾ ಇದೆ. ಇನ್ನು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಭಾರತದ ಕನ್ವೆನ್ಷನಲ್ ಯುದ್ಧಗಳಿಗೆ ಅಗತ್ಯವಾಗಿ ಬೇಕಾಗುತ್ತೆ. ಇಲ್ಲಿ ಕನ್ವೆನ್ಷನಲ್ ಅಂದರೆ ಒಂದು ದೇಶದ ಮತ್ತೊಂದು ದೇಶದ ನಡುವೆ ನಡೆಸುವ ನೇರ ಯುದ್ಧ. ಆದರೆ ಈ ಯುದ್ಧದಲ್ಲಿ ಯಾವುದೇ ರೀತಿಯ ಸಮೂಹನಾಶಕ ಆಯುಧಗಳನ್ನು ಅಂದರೆ ಈ ಅಣುಬಾಂಬ್ಗಳನ್ನು, ರಾಸಾಯನಿಕ ಮತ್ತು ಜೈವಿಕ ಬಾಂಬ್ಗಳನ್ನು ಬಳಸುವ ಹಾಗಿಲ್ಲ. ಈ ಯುದ್ಧಗಳಲ್ಲಿ ಒಂದು ದೇಶದ ಸೇನೆ ಸ್ಟ್ಯಾಂಡರ್ಡ್ ವೆಪನ್ಸ್ ಅಂದರೆ ರೈಫಲ್ಗಳನ್ನು ಹಾಗೆ ಆರ್ಟಿಲರಿ ಗನ್ಗಳನ್ನು, ಟ್ಯಾಂಕರ್ಗಳನ್ನು, ಏರ್ಕ್ರಾಫ್ಟ್ಗಳನ್ನು, ವಾರ್ಶಿಪ್ಗಳನ್ನು ಹಾಗೆ ಮಿಸೈಲ್ಗಳನ್ನು ಬಳಸಿಗಳ ಮಿಲಿಟರಿ ಟಾರ್ಗೆಟನ್ನು ನಾಶ ಮಾಡೋದನ್ನು ಕೂಡ ಹಾಗೆ ನಿಗದಿತ ಕದನ ಭೂಮಿಯಲ್ಲಿ ನಡೆಯುವ ಯುದ್ಧವನ್ನೇ ಕನ್ವೆನ್ಷನಲ್ ಯುದ್ಧ ಅಂತ ಕೂಡ ಕರೀತಾರೆ. ಈ ಯುದ್ಧದಲ್ಲಿ ಅಂತಾರಾಷ್ಟ್ರೀಯ ಯುದ್ಧ ನಿಯಮಗಳನ್ನು ಮೀರುವ ಹಾಗಿರುವುದಿಲ್ಲ. ಸೊ ಇಂಥ ಯುದ್ಧಗಳನ್ನು ಭಾರತ ಮಾಡಬೇಕಾದ ಸಂದರ್ಭದಲ್ಲಿ ಕ್ರೂಸ್ ಮಿಸೈಲ್ ಪಾತ್ರವನ್ನು ಕೂಡ ಬ್ರಹ್ಮೋಸ್ ನಿರ್ವಹಿಸಿದರೆ ಈ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಪಾತ್ರವನ್ನು ಈ ಪ್ರಳಯ್ ನಿಭಾಯಿಸುತ್ತೆ. ಇನ್ನು ಅನ್ಕನ್ವೆನ್ಷನಲ್ ಯುದ್ಧಗಳು ಅಂದ್ರೆ ಏನು ಅಂತ ನೋಡಿದ್ರೆ ಸೇನೆಯನ್ನ ಬಳಕೆ ಮಾಡದೆ ಒಂದು ದೇಶವನ್ನ ಅಸ್ಥಿರಗೊಳಿಸುವ ನಿಟ್ಟಿನಲ್ಲಿ ಮಾಡುವ ನಾನಾ ರೀತಿಯ ಯುದ್ಧಗಳಿವೆ ನೋಡಿ. ಅವುಗಳನ್ನ ಅನ್ಕನ್ವೆನ್ಷನಲ್ ವಾರ್ಸ್ ಅಂತ ಕೂಡ ಕರೀತಾರೆ. ಒಂದು ದೇಶದಲ್ಲಿ ಪ್ರತ್ಯೇಕವಾದಿಗಳನ್ನ ಬೇರೂರಿಸೋದು, ಗಲಭೆಗಳನ್ನ ಸೃಷ್ಟಿ ಮಾಡಿಸೋದು, ಜಾತಿ ಮತಗಳ ಹೆಸರಲ್ಲಿ ದಂಗೆಗಳನ್ನ ಶುರು ಮಾಡಿಸೋದು, ಆರ್ಥಿಕ ಸಮಸ್ಯೆಗಳನ್ನ ಸೃಷ್ಟಿ ಮಾಡೋದು, ಹಾಗೆ ಮಾರಣಾಂತಿಕ ರೋಗಗಳಿಗೆ ಕಾರಣ ಆಗೋದು, ಡ್ರಗ್ಸ್ ಜಾಲಗಳ ಮೂಲಕ ಒಂದು ಇಡೀ ದೇಶದ ಸಮೂಹವನ್ನ ನಿಷ್ಕ್ರಿಯಗೊಳಿಸೋದು, ಹಾಗೆ ಸೈಬರ್ ಅಟ್ಯಾಕ್ಗಳನ್ನು ಮಾಡೋದು, ಸೀಕ್ರೆಟ್ ಮತ್ತು ಕೋವರ್ಟ್ ಆಪರೇಟ್ಗಳ ಮೂಲಕ ದೇಶದ ನಾಯಕರನ್ನ ಕೊಂದು ಹಾಕೋದು, ಸುಳ್ಳು ಸುದ್ದಿಗಳ ಮೂಲಕ ಆಡಳಿತಗಳ ಮೇಲೆ ಅಪನಂಬಿಕೆ ಬರುವ ಹಾಗೆ ಮಾಡೋದು, ಹಾಗೆ ಉಲ್ಫಾ ಅಟ್ಯಾಕ್ಗಳನ್ನು ಮಾಡಿಸೋದು, ಸ್ಲೀಪರ್ ಸೆಲ್ಗಳನ್ನು ಬಳಸೋದು, ಆತಂಕದ ವಾತಾವರಣ ಸೃಷ್ಟಿ ಮಾಡೋದು, ಇಂಥವೆಲ್ಲ ಕೂಡ ಅನ್ಕನ್ವೆನ್ಷನಲ್ ಆಗಿರ್ತವೆ. ಇಂಥ ಯುದ್ಧಗಳಲ್ಲಿ ಒಂದು ದೇಶದ ವಿರುದ್ಧ ಅದೇ ದೇಶದ ಜನರನ್ನ ಬಳಸಿಕೊಳ್ಳಲಾಗುತ್ತೆ. ನಮ್ಮದೇ ಬೆರಳಿನಿಂದ ನಮ್ಮದೇ ಕಣ್ಣನ್ನು ಚುಚ್ಚೋ ಕೆಲಸ ಇದು. ಅಮೆರಿಕ, ಚೈನಾ, ಪಾಕಿಸ್ತಾನ ಕೂಡ ಭಾರತದಲ್ಲಿ ಇಂಥ ಅನ್ಕನ್ವೆನ್ಷನಲ್ ಶಾಡೋ ವಾರ್ಗಳನ್ನು ಮಾಡೋ ಪ್ರಯತ್ನಗಳನ್ನು ಸಾಕಷ್ಟು ವರ್ಷಗಳಿಂದ ಮಾಡ್ತಾನೆ ಬಂದಿವೆ. ಅದನ್ನು ಎದುರಿಸೋದಕ್ಕೆ ಮತ್ತು ಮಟ್ಟ ಹಾಕೋದಕ್ಕೆ ಭಾರತ ಕಾಲಕ್ಕೆ ತನ್ನ ಸ್ಟ್ರಾಟಜಿಗಳನ್ನು ಬದಲಾಯಿಸಿಕೊಳ್ತಾನೆ ಇದೆ, ಪ್ರಯತ್ನಗಳನ್ನು ಮಾಡ್ತಾನೆ ಇದೆ, ಛಾಯಾ ಸಮರದ ವಿರುದ್ಧ ಹೋರಾಟ ಮಾಡ್ತಾನೆ ಇದೆ.
ಹಾಗೆ ಕನ್ವೆನ್ಷನಲ್ ಯುದ್ಧಗಳಿಗಾಗಿ ಆಯುಧಗಳನ್ನು ಕೂಡ ಭಾರತ ತಯಾರು ಮಾಡ್ಕೋತಾ ಇದೆ. ಇದರಲ್ಲಿ ಈ ಪ್ರಳಯ್ ಕೂಡ ಒಂದು. ಪ್ರಳಯ್ ಮಿಸೈಲ್ 150ರಿಂದ 500 ಕಿಲೋಮೀಟರ್ ರೇಂಜನ್ನು ಕೂಡ ಹೊಂದಿದ್ದು, ಪಾಕಿಸ್ತಾನದ ವಿರುದ್ಧ ಇದನ್ನು ಬಳಸಿದ್ದೇ ಆದರೆ ಅದು ಪಾಕ್ನ ಯಾವುದೇ ಮೂಲೆಯಲ್ಲಿರುವ ರೇಡಾರ್ ಸಿಸ್ಟಮ್ ಅನ್ನ, ಕಮಾಂಡ್ ಸೆಂಟರ್ಗಳನ್ನು, ಏರ್ ಬೇಸ್ ಹಾಗೂ ಏರ್ ಸ್ಟ್ರಿಪ್ಗಳನ್ನು ನಾಶ ಮಾಡುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಹೀಗಾಗಿನೇ ಪ್ರಳಯ್ ಅನ್ನೋದು ಈಗ ಭಾರತದ ಪಾಲಿಗೆ ಅತಿ ದೊಡ್ಡ ಶಕ್ತಿ ಅನ್ನಿಸಿಕೊಳ್ತಾ ಇದೆ. ಈ ಮಿಸೈಲ್ಗೂ ಕೂಡ ಅರ್ಮೇನಿಯಾ ಹಾಗೂ ಈಜಿಪ್ಟ್ಗಳು ಬೇಡಿಕೆಯನ್ನು ಕೂಡ ಇಟ್ಟಿವೆ. ಈಜಿಪ್ಟ್ TOT ಅಂದರೆ ಟೆಕ್ನಾಲಜಿ ಟ್ರಾನ್ಸ್ಫರ್ಗೆ ಕೂಡ ಕೇಳಿತ್ತು. ಆದರೆ ಭಾರತ ಬಗ್ಗೆ ಇನ್ನೂ ಕೂಡ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ. ಸೊ ಪ್ರಳಯ್ ಮಿಸೈಲ್ ಅನ್ನೋದು ಭಾರತದ ರಕ್ಷಣೆಗೆ ಮಾತ್ರನಾ ಅಲ್ಲ, ಭಾರತದ ಆಯುಧ ರಫ್ತಿಗೆ ಕೂಡ ಶಕ್ತಿಯನ್ನು ತುಂಬುತ್ತಾ ಅಂತೇಳಿ ಕಾದು ನೋಡಬೇಕು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ.